ವಿಠ್ಠಲ ರುಕ್ಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ವೀರೇಂದ್ರ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ವೀರೇಂದ್ರ ಪುರುಷ, 30 ಜೂನ್ 1975, 7:53 ಸಂಜೆ ಚಳಕೇರಿಯಲ್ಲಿ ಜನನ. ಪೂರ್ವ ಭಾದ್ರಪದ ನಕ್ಷತ್ರ, ಮೀನ ರಾಶಿ, ಧನು ಲಗ್ನದಲ್ಲಿ ಜನನ. ಧನು ಲಗ್ನ. ಬನ್ನಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ ಈ ಜಾತಕದಲ್ಲಿ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, 24 to 29 ಆಗಲಿ ಇದ್ದರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. ನೋಡಿ, ಧನು ಲಗ್ನದ ಯೋಗಕಾರಕ ಗ್ರಹಗಳು. 1ನೇದ್ದೇ ಬಂದು ಗುರು, 2ನೇದು ಬಂದು ಕುಜ, 3ನೇದು ಬಂದು ಬುಧ, 4ನೇದು ಬಂದು ಸೂರ್ಯ. ಶನಿ ತಾತ್ಕಾಲಿಕ ಮಿತ್ರ. ರಾಹು ಮತ್ತು ಕೇತು ವಿರೋಧಿಗಳಾದರೆ, ಚಂದ್ರ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು. ದೊಡ್ಡ ವಿರೋಧಿಗಳು ಚಂದ್ರ ಮತ್ತು ಶುಕ್ರ. ಶನಿ ತಾತ್ಕಾಲಿಕ ಮಿತ್ರ, 2ನೇ ಮನೆ ಸ್ವಾಮಿ. ಇವರು ನನ್ನ ಪೊಲಿಟಿಕಲ್ ಲೈಫ್ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ವಕ್ರಗತಿ, ಉಚ್ಚಸ್ಥಾನ, ನೀಚಸ್ಥಾನ, ಅಸ್ತಂಗತ. ನೋಡಿ, 1ನೇ ಮನೆಯಲ್ಲಿ ಯಾರಿಲ್ಲ. 4ನೇ ಭಾವದಲ್ಲಿ ಗುರು 28 ಡಿಗ್ರಿಯಲ್ಲಿದ್ದಾನೆ. ಚಂದ್ರ 2 ಡಿಗ್ರಿಯಲ್ಲಿದ್ದಾನೆ. 2 ಡಿಗ್ರಿ ಚಂದ್ರನ ಬಿಟ್ಬಿಡಿ. ಅಷ್ಟಮೇಶ. ಗುರುವಿನ ಜೊತೆಗಿದ್ರೆ ಚಂದ್ರನ ಆಟ ಏನೂ ನಡೆಯಲ್ಲ. ಗುರುವಿನ ಜೊತೆಗಿದ್ರೆ ಚಂದ್ರನ ಆಟ ಏನೂ ನಡೆಯೋದಿಲ್ಲ. ಹಾಗಾಗಿ ಇಲ್ಲಿ ಗುರು ಏನಿದೆಯಲ್ಲ ಭಾಳ ಇಂಪಾರ್ಟೆಂಟ್. ಇದು ಸ್ವಂತ ಮನೆ. ನಾನು ಯಾವಾಗಲೂ ಹೇಳ್ತೀನಿ, ಪಂಚಮಹಾಪುರುಷ ರಾಜಯೋಗ ಆದರೆ ಅವರು ಡಿಫ್ರೆಂಟ್ ಆಗೇ ಇರ್ತಾರೆ ಜೀವನದಲ್ಲಿ. ಹೌದು, ಅವರು ಒಂಥರ ಎಕ್ಸ್ಟ್ರಾ ಆರ್ಡಿನರಿ ಇರ್ತಾರೆ. ಅವರು ಒಂಥರ ಡಿಫ್ರೆಂಟ್ ಇರ್ತಾರೆ. ಅವರೊಂಥರ ಅಟ್ರಾಕ್ಟಿವ್ ಇರ್ತಾರೆ. ಜೀವನದಲ್ಲಿ ಒಂಥರ ವಿಶೇಷತೆ ಇರುತ್ತೆ ಅವರಲ್ಲಿ. ನಾನು ಯಾವಾಗಲೂ ಹೇಳಿದೆ, ಶನಿಯಿಂದ ಸಸ, ಕುಜನಿಂದ ರುಚಕ, ಶುಕ್ರನಿಂದ ಮಾಲಿವ್ಯ, ಬುಧನಿಂದ ಭದ್ರ ಹಾಗೂ ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ ಅಂತ. ಹಂಸ ಮಹಾಪುರುಷ ರಾಜಯೋಗ. ಭಾರಿ ದೊಡ್ಡ ಯೋಗ ರೀ. ಭಾಳ ದೊಡ್ಡ ಯೋಗ ಅಂದ್ರೆ ಭಾಳ ದೊಡ್ಡ ಯೋಗ. ನಡತೆ ಸನ್ನಡತೆ ಆಗಿರುತ್ತೆ. ದೊಡ್ಡವರಿಗೆ ಭಾಳ ರೆಸ್ಪೆಕ್ಟಬಲ್ ಆಗಿ, ಚಿಕ್ಕವರಿಂದ ಪ್ರೀತಿ ತಗೊಂಡು, ಎಕ್ಸ್ಟ್ರಾ ಆರ್ಡಿನರಿ. ಇವರೆಲ್ಲ ಹೆಂಗೆ ಗೊತ್ತಂದರೆ, ಹಂಸ ಮಹಾಪುರುಷ ರಾಜಯೋಗ. ಈ ಯೋಗ ಪಡ್ಕೊಬರ್ಬೇಕಂದ್ರೆ ಗುರುಗಳ ಆಶೀರ್ವಾದ ಬೇಕು. ಹೋದ ಜನ್ಮದಲ್ಲಿ ತಾವು ಯಾವುದೇ ಗುರುವಿನ ಸೇವೆ ಮಾಡಿದ್ರಿಂದನೇ ಇದು ನಿಮಗೆ ಫಲ ಸಿಗೋದು. ಹಂಸ ಮಹಾಪುರುಷ ರಾಜಯೋಗ. ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸಿ ಜೀವನದಲ್ಲಿ ಭಾಳ ಎತ್ತರಕ್ಕೆ ಹೋಗಿರ್ತಾರೆ. ಮೋಸ್ಟ್ ಅಚೀವರ್ಸ್. ಅದು ಹೋಗಿ 4ನೇ ಭಾವದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗಿದೆ ಅಂದರೆ 100% ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳಿತೀರಿ. ಪಬ್ಲಿಕ್ ಲೈಫಲ್ಲಿ ಒಂದು ಒಳ್ಳೆ ಇಮೇಜನ್ನು ಜನರೇಟ್ ಮಾಡಿರ್ತೀರಿ.
ಆದರೆ ದಯವಿಟ್ಟು ತಾವು ಪಾಲಿಟಿಕ್ಸ್ ಹೋಗೋದಿದ್ರೆ ಪಕ್ಷವನ್ನು ನೋಡಿ ಗುರುತು ಮಾಡ್ಕೊಂಡು ಹೋಗಿ, ಸಕಾರಾತ್ಮಕ ಪಕ್ಷವನ್ನೇ ಹಿಡ್ಕೋಬೇಕು ನೀವು. ನೆಗೆಟಿವ್ ವೇವ್ ನಡೆಯುವಂಥ ಪಕ್ಷವನ್ನು ನೀವು ಹೋಗಬಾರ್ದು. ಬನ್ನಿ ನೋಡೋಣ ನೆಕ್ಸ್ಟ್. 5ನೇ ಮನೆಯಲ್ಲಿ ಕುಜ ತನ್ನ ಸ್ವಂತ ಮನೆಯಲ್ಲಿ ಇದ್ದಾನೆ. ಇದಕ್ಕೆ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ, ಪ್ರಬಲ ಮಹಾಲಕ್ಷ್ಮಿ ಯೋಗ. ಸಿಕ್ಕಾಪಟ್ಟೆ ಪ್ರಾಪರ್ಟಿ ಮಾಡಿರ್ತೀರ, ರಿಯಲ್ ಎಸ್ಟೇಟ್ ಕಣ್ಣು ಮುಚ್ಚಿ ಹೊಲಿಯುತ್ತೀನಿ, ಮುಟ್ಟಿದ್ದೆಲ್ಲ ಚಿನ್ನ. 5ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ ಯಾರಿಗಿರ್ತಾನೋ ಅವರು ಒಳ್ಳೆ ಪ್ರಾಪರ್ಟಿ ಮಾಡೋದಲ್ದೇ ನೋಡಿ, ಇಲ್ಲಿ 7 ಕ್ಯಾರೆಟ್ ಪುಷ್ಯರಾಗ ಹಾಕ್ಲೇಬೇಕು ನೀವು. 7 ಕ್ಯಾರೆಟ್ ಪುಷ್ಯರಾಗ ಹಾಕಲಿಲ್ಲ ಅಂದರೆ ನೀವು ಅಂದರೆ ಇನ್ನೂ ಬೆಟರ್ ಇಂಪ್ರೂವ್ಮೆಂಟ್ ಕಾಣಬಹುದು ಅಂತ ಅಷ್ಟೇ, ಮತ್ತೇನಿಲ್ಲ. ಇನ್ನೂ ಬೆಟರ್ ಇಂಪ್ರೂವ್ಮೆಂಟ್ ಕಾಣಬಹುದು 7 ಕ್ಯಾರೆಟ್ ಪುಷ್ಯರಾಗ ಹಾಕಿದರೆ. 7 ಕ್ಯಾರೆಟ್ ಹವಳ ಹಾಕಿದ್ರೂ ಇನ್ನೂ ಒಳ್ಳೆಯದೇ. ಇನ್ನೂ ಸ್ವಲ್ಪ ಪ್ರಾಪರ್ಟಿ ಮಾಡ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಹಾಲಕ್ಷ್ಮಿ ಯೋಗ ರೀ, ಪ್ರಬಲ ಮಹಾಲಕ್ಷ್ಮಿ ಯೋಗ. ಹೌದು, ಒಳ್ಳೆ ಪ್ರಾಪರ್ಟಿ ಮಾಡ್ತೀರಾ. ನಿಮ್ಮ ಯಾವುದೇ ಆಸೆ ಆಕಾಂಕ್ಷೆ ಇವು ಯಾವತ್ತೂ ಎಂಡ್ ಆಗಲ್ಲ. ಅದು ಅಲ್ಲದೆ ಅವು ಯಾವತ್ತೂ ಇನ್ಕಂಪ್ಲೀಟ್ ಆಗಲ್ಲ. ಕಂಪ್ಲೀಟ್ ಆಗಿ ನೀವೇನು ಆಸೆ ಪಡ್ತೀರೋ ಅದು ತೀರುತ್ತೆ. ಇದನ್ನು ಮಾತ್ರ ಹೇಳಬಲ್ಲೆ ನಾವು. ಯಾಕಂದರೆ ಕುಜ 5ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಬರೋದೇನಿದೆಯಲ್ಲ ಭಾಳ ರೇರು. ಪುಣ್ಯವಂತರು, ಲಕ್ಕಿಯಸ್ಟ್ ಹ್ಯೂಮನ್ ಬೀಯಿಂಗ್ ಅಂದರೂ ಒಟ್ಟಿಗೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸೋಲಂಕರ ಆಗೋದಿಲ್ಲ. ಇದು ಮಾತ್ರ ಹೇಳಬಲ್ಲೆ ನಾವು. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಸೋಲಂಕರ ಆಗಲಿಕ್ಕಿಲ್ಲ. ಬನ್ನಿ ನೋಡೋಣ. 7ನೇ ಮನೆ ಸ್ವಾಮಿ 6ರಲ್ಲಿ ಕೇತು ಜೊತೆಯಾಗಿದ್ದಾನೆ. ಇದಕ್ಕೆ ಜಡತ್ವ ದೋಷ ಅಂತ ಕರಿತೀವಿ ನಾವು. ಆರೋಗ್ಯದಲ್ಲಿ ಏರಾಪೇರಿ, a long term disease, like physically something will damage. ನೀಚ ಕೇತು ಇವನು ನೀಚ ಕೇತು ಇವನು. ಅದು 7ನೇ ಮನೆ ಸ್ವಾಮಿ. ಸ್ವಲ್ಪ ದಾಂಪತ್ಯದಲ್ಲಿ ಕಿರಿಕಿರಿ ಇದ್ದೇ ಇರುತ್ತೆ ನಿಮಗೆ. ಈಗ ಆಲ್ರೆಡಿ ಏಜ್ ಆಗಿದೆ, ಮೋಸ್ಟ್ಲಿ ಅದನ್ನು ದೊಡ್ಡವರು ಅದನ್ನು ನೀವು ಸಂಭಾಳಿಸ್ಕೊಂಡಿರ್ಬೇಕು, ಅದು ಸೆಕೆಂಡ್ರಿ. ಬಟ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್, ಐ ಡೋಂಟ್ ಥಿಂಕ್ ಸೊ. ಕೇತು ನೀಚ ಕೇತು ಯುತಿ ಆದರೆ ಮುಗಿದೋಯ್ತು. ದಾಂಪತ್ಯದಲ್ಲಿ ಸಮಸ್ಯೆ ಆಗಿರಬಹುದು, ಇಲ್ಲ ಆಗಲಿಕ್ಕಿಲ್ಲ, ಬಟ್ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಹಂಸ ಮಹಾಪುರುಷ 5ನೇ ಮನೆಯಲ್ಲಿ ಕುಜ ಇದ್ದಾನೆ, 4ನೇ ಮನೆಯಲ್ಲಿ ಗುರು ಇದ್ದಾನೆ. ಮ್ಯಾನೇಜ್ ಮಾಡ್ಕೊಂಡು ಹೋದ್ರೂ ಅದೇನೋ ಆಶ್ಚರ್ಯ ಪಡೋಂಗಿಲ್ಲ. ಈ ಜಡತ್ವ ದೋಷ ಏನಿದೆಯಲ್ಲ, ನಾಳೆ ನೀವು ಇಲೆಕ್ಷನ್ಗೆ ಟ್ರೈ ಮಾಡ್ತಾ ಇದ್ದೀರಿ, ಸತ್ಯ ತಾನೆ? ಹಾಗಾದರೆ ತಾವು ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬೇಕು. ಇದು ಅಪ್ಪಿತಪ್ಪಿ ನೀವೇನಾದರೂ ಈ ಜಡತ್ವ ದೋಷವನ್ನು ನೀವು ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂದರೆ 100% ನೀವು ತೊಂದರೆಗೀಡಾಗ್ತೀರಾ, ಪ್ರಾಬ್ಲಮ್ ಈಡಾಗ್ತೀರಾ. ಪ್ರಾಬ್ಲಮೆಟಿಕ್ ಲೈಫ್ ಆಗುತ್ತೆ. ಹಣ ಕಳ್ಕೊಳ್ಳೋದಾಗಲಿ, ಅನ್ನೆಸೆಸರಿ ವೇಸ್ಟ್ ಆಗುತ್ತೆ. ದಯವಿಟ್ಟು ಈ ಜಡತ್ವ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆಗೀಡಾಗ್ತೀರ. ಬನ್ನಿ 7ನೇ ಮನೆಯಲ್ಲಿ 9ನೇ ಮನೆ ಸ್ವಾಮಿ ಸೂಪರ್ ಹೀಸ್. 4ನೇ ಮನೆಯಲ್ಲಿ ಗುರು, 7ನೇ ಮನೆಯಲ್ಲಿ ಸೂರ್ಯ.
ದಿಸ್ ಈಸ್ ದ ಬೆಸ್ಟ್ ಕುಂಡಲಿ ಫಾರ್ ಎ ಪಾಲಿಟಿಷಿಯನ್. ನೋಡಿ, ನಾವು ದಶೆಯನ್ನು ನೋಡಬೇಕಾಗುತ್ತೆ. ಹಾಗೆ ಸುಮ್ಮನೆ ಹೇಳಿದ್ರೆ ಆಗೋದಿಲ್ಲ. ದಶೆಯಲ್ಲಿ ಏನಿದೆ ಅದನ್ನು ನೋಡಬೇಕಾಗುತ್ತೆ. ಆ ದಶೆಯಲ್ಲಿ ಯಾವ ದಶೆಯಲ್ಲಿ ನೀವು ಇಲೆಕ್ಷನ್ ನಿಂತರೆ ಸಕ್ಸಸ್ ಆಗ್ತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಇಲೆಕ್ಷನ್ ಬಂದರೆ ಈ ಟೈಮಲ್ಲಿ ಬರಬೇಕು. 5/8/2022 5/8/2023 ಏನಾದರೂ ಇಲೆಕ್ಷನ್ ಆದರೆ ನಿಮ್ಮನ್ನು ಯಾರೂ ಸೋಲಿಸೋಕ್ಕೆ ಆಗಲ್ಲ. ಯಾಕಂದರೆ ಶುಕ್ರ ವಿಪರೀತ ರಾಜಯೋಗದಲ್ಲಿದ್ದಾನೆ, ಸೂರ್ಯ 7ನೇ ಮನೆಯಲ್ಲಿದ್ದಾನೆ. 7ನೇ ಮನೆ ಸೂರ್ಯ ಯಾವತ್ತೂ ನಿಮಗೆ ಮೋಸ ಮಾಡಲ್ಲ. ಅಪ್ಪಿತಪ್ಪಿ ಏನಾದರೂ ಈ ದಶೆಯಲ್ಲಿ ಏನಾದರೂ ಬಂದರೆ ದಯವಿಟ್ಟು ಇಲೆಕ್ಷನ್ ನಿಲ್ಬೇಡಿ. ಚಂದ್ರ ಯಾವತ್ತಿದ್ರು ಅಷ್ಟಮೇಶ ನಿಮ್ಮನ್ನು ಲಾಸ್ ಮಾಡ್ತಾನೆ. ಈ ದಶೆ ಓಕೆ, ಈ ದಶೆ ಒಳ್ಳೆಯದಲ್ಲ. 5/8/2022 5/8/2023 ಏನಾದರೂ ಇಲೆಕ್ಷನ್ ಆದರೆ ದಯವಿಟ್ಟು ತಾವು MLA ಎಲೆಕ್ಷನ್ಗೆ ನಿಲ್ಲಬಹುದು. ಇದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, 4ನೇ ಭಾವದಲ್ಲಿ, 4ನೇ ಭಾವ ಅಂದರೆ ಏನು? ತಾಯಿ, ಪ್ರಾಪರ್ಟಿ, ಪಬ್ಲಿಕ್ ಲೈಫು, ಪಬ್ಲಿಕ್ ಸರ್ವಿಸ್ಸು. 7ನೇ ಮನೆ ಅಂದರೆ ಏನು? ಸೋರ್ಸ್ ಆಫ್ ಇನ್ಕಮ್ಮು, ಹೆಂಡತಿ, ಬರುವಂಥ ಇನ್ಕಮ್. ಸೊ ಸೂರ್ಯ 7ನೇ ಮನೆಯಲ್ಲಿ ಬಂದರೆ ಆಲ್ಮೋಸ್ಟ್ ಆಲ್ ಅವರು ಪೊಲಿಟಿಷಿಯನ್ ಆಗಿರ್ತಾರೆ. ಸರ್, ನಿಮ್ಮ ಹತ್ರ ಸಿಕ್ಕಾಪಟ್ಟಿ ಪ್ರಾಪರ್ಟಿನೂ ಇದೆ, ಯಾಕಂದರೆ ಕುಜ 5ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯಲ್ಲಿ ಗುರು ಇದ್ದಾನೆ, ಒಳ್ಳೆ ಹೆಸರು ಮಾಡಿದ್ದಾರೆ ಪಬ್ಲಿಕ್ಕಲ್ಲಿ. 7ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಓಟ್ ಹಾಕಿ ಇರ್ತಾರೆ. ಆದರೆ ನಾನು ತೋರಿಸಿರೋ ದಶೆ ಏನಿದೆಯಲ್ಲ, ಆ ದಶೆಯಲ್ಲಿ ಮಾತ್ರ ಸಾಧ್ಯ ಹೊರತು ಬೇರೆ ದಶೆಯಲ್ಲಿ ಆಗಲ್ಲ. ಅಪ್ಪಿತಪ್ಪಿ ಶುಕ್ರ ದಶೆಯಲ್ಲಿ, ಚಂದ್ರಭುಕ್ತಿಯಲ್ಲಿ ನೀವೇನಾದರೂ ನಿಂತರೆ ಲಾಸ್ ಆಗ್ತೀರಾ. ಅಪ್ಪಿತಪ್ಪಿ ಶುಕ್ರ ದಶೆಯಲ್ಲಿ, ಸೂರ್ಯಭುಕ್ತಿಯಲ್ಲಿ ಏನಾದರೂ ನಿಂತರೆ 100% ನಿಮ್ಮನ್ನು ಸೋಲ್ಸೋಕ್ಕೆ ಯಾರ ಕಡೆನೂ ಆಗೋದಿಲ್ಲ. ಶನಿ ಅಸ್ತಂಗತ ಆಗಿದ್ದಾನೆ, ಬಿಟ್ಟು ಹಾಕಿ. ಶುಕ್ರ ಅಷ್ಟಮದಲ್ಲಿದ್ದಾನೆ. ಯಾರೇನು? 6ನೇ ಮನೆ ಸ್ವಾಮಿ 8ರಲ್ಲಿದ್ದಾನೆ. ದಿಸ್ ಇಸ್ ಕಾಲ್ಡ್ ವಿಪರೀತ ರಾಜಯೋಗ. ಯೋಗಗಳಲ್ಲಿ ಯೋಗಗಳ ರಾಜ ಗಜಕೇಸರಿ ಯೋಗ ಅಂತಾರೆ, ನಾನು ವಿಪರೀತ ರಾಜಯೋಗ ಅಂತೇನೆ. ನಾನು ಅನುಭವಿಸಿದ್ದೇನೆ ರೀ ವಿಪರೀತ ರಾಜಯೋಗನ. ಏನು ನೆಮ್ಮದಿ, ಏನು ಸುಖ, ಏನು ಅರ್ನಿಂಗ್ಸು, ಏನು ಅಚೀವ್ಮೆಂಟ್ಸು ಆ ಟೈಮಲ್ಲಿ. ನೋಡಿಲ್ಲ, 15 ವರ್ಷ ಅಂದ್ಕೊಳ್ಳಿ, 20 ವರ್ಷ ಇರುತ್ತೆ, ಡಿವೈಡೆಡ್ ಬೈ 3. ಇದನ್ನು 3 ವಿಚಾರದಲ್ಲಿ ಡಿವಿಷನ್ ಮಾಡ್ತಾರೆ. 3 1 3 5 5 ವರ್ಷ ವಿಪರೀತ ಕಷ್ಟ ಅಂದರೆ ಕಷ್ಟ ಬಿಡಿ, ಅದು ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟ ಇರುತ್ತೆ. 5 ವರ್ಷ ರಿಲ್ಯಾಕ್ಸೇಷನ್ ಅಂದರೆ ರಿಲ್ಯಾಕ್ಸೇಷನ್. 5 ವರ್ಷ ಅನ್ಲಿಮಿಟೆಡ್ ಲಾಭ, ಅನ್ಲಿಮಿಟೆಡ್ ಲಾಭ. ಈಗ ಶುಕ್ರದಶೆ ಶುರು ಆಗ್ತಾ ಇದೆ, ನಿಮ್ಗೆ ಆಗಿದೆ ಆಲ್ರೆಡಿ. 2022 ಆಗಸ್ಟಿಂದ ವಿಪರೀತ ರಾಜಯೋಗ ಬರ್ತೀರ, ಒಳ್ಳೆ ಟೈಮ್ ಶುರು ಆಗುತ್ತೆ. ಬಹಳ ಚೆನ್ನಾಗಿದೆ ಜಾತಕ ಮಾತ್ರ. ಬಟ್ ಬುಧ ಹಾಗೂ ಕೇತು ಹಾಗೂ ರಾಹು ಈ 3 ಗ್ರಹಗಳ ಶಾಂತಿ ಆಗಲೇಬೇಕು. ನೋಡಿ, ನೀವು ಶಾಂತಿ ಮಾಡೋಂಗಿದ್ರೆ ಆದ್ಯ ಆಚಾರ್ಯರು, ಕರ್ಮಕಾಂಡಿ ಬ್ರಾಹ್ಮಿಣ್ಸ್, ನಿಮ್ಮ ಅನುಕೂಲ ತಕ್ಕ ಮಾಡ್ಕೊಬೇಡಿ. ನಿಮ್ಮ ಅಕ್ಕಪಕ್ಕದ ದೇವಸ್ಥಾನಕ್ಕೆ ಹೋಗಿ ಮಾಡಿಕೊಂಡ್ರೆ ಆಗಲ್ಲ. ಐನ್ಯಾರ ಕಡೆ ಅಂಕರು ಮಾಡಿಸ್ಕೊಂಡ್ರೆ ಮೊದಲಾಗಲ್ಲ, ಯಾಕಂದರೆ ಅವರು ಆದ್ಯ ಆಚಾರ್ಯರು ಅಲ್ವೇ ಅಲ್ಲ. ಯಾವುದೇ ದೇವಸ್ಥಾನ ಇಲ್ಲದ 12 ಇಲ್ಲ 10ನೇ ಶತಮಾನದಿಂದ ಒಂದೇ ವಂಶಸ್ಥರು ಪೂಜೆ ಮಾಡ್ಕೊಂಡು ಬರುವಂಥ ದೇವಸ್ಥಾನಕ್ಕೆ ಅಲ್ಲಿ ನೀವು ಹೋಗಿ ಪೂಜೆ ಮಾಡಿಸಿ ಅವ್ರಿಗೆ ನೀವು ಕರ್ಮವನ್ನು ಹಸ್ತಾಂತರಿಸಬೇಕು ಹೊರತು ಅವರು ಯಾವುದೇ ಈ ಐನ್ಯರಾಗಲಿ ಅಕ್ಕಪಕ್ಕ
ಗಣಪತಿ ಗುಡಿ, ಈಗ ರಾಘವೇಂದ್ರ ಗುಡಿ, ಅಲ್ಲಿ ಪೂಜೆಗಳನ್ನು ಮಾಡುವಂಥ ಭಟ್ರೇನಿದಾರಲ್ಲ, ಅವರು ನಿಮ್ಮ ದೋಷವನ್ನು ಹಸ್ತಾಂತರ ಮಾಡ್ಕೊಳ್ಳಲ್ಲ ರೀ, ಆಗಲ್ಲ, ಅವ್ರಿಗೆ ರೈಟೇ ಇಲ್ಲ. ಆದ್ಯಾಚಾರ್ಯರು ಕರ್ಮಕಾಂಡಿ ಬ್ರಾಹ್ಮಣಿಸಿಗೆ ಮಾತ್ರ ಆ ಹಕ್ಕಿರುತ್ತೆ. ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಬುಧ ಕೇತು ನೀಚ ಆದರೆ ರಾಹು ನೀಚ ಆಗಿಬಿಡ್ತಾನೆ, ದಟ್ ಇಸ್ ಆಟೋಮೆಟಿಕ್, ವಯಸ್ಸ ವರ್ಷ. ನೋಡಿ, ಗುರುನ ದೃಷ್ಟಿ ಸೀದಾ ಶುಕ್ರನ ಮೇಲೆ ಬೀಳಿದೆ, ಅದಾದಮೇಲೆ ನಿಮ್ಮ 10ನೇ ಭಾವದಲ್ಲಿ ಬೀಳುತ್ತೆ, ಅದಾದಮೇಲೆ 12ನೇ ಭಾವದಲ್ಲಿ ಬೀಳುತ್ತೆ. ನೋಡಿ, 4ನೇ ಭಾವದಲ್ಲಿ ಒಳ್ಳೆ ಪಬ್ಲಿಕ್ ಲೈಫ್ ಕೊಡ್ತಾನೆ, ಅಷ್ಟಮದಲ್ಲಿ ಶತ್ರುನಾಶ ಮಾಡ್ತಾನೆ, 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ, ಪ್ಲಸ್ ಅದು ಅಲ್ಲದೆ 12ರಲ್ಲಿ ವಿದೇಶಿ ಪ್ರಯಾಣ ಕೊಡ್ತಾನೆ. ಬಟ್ 7 ಕ್ಯಾರೆಟ್ ಪುಷ್ಯರಾಗ ಹಾಕೋದು ಮರೆಯೋಂಗಿಲ್ಲ, ಪುಷ್ಯರಾಗ ಹಾಕಲೇಬೇಕು. ಅದೇ ಕುಜ ನೋಡಿ, ಸೀದಾ ಅವನು ನೋಡೋದೇ ನಿಮ್ಮ 8ನೇ ಭಾವ, ಅದಾದಮೇಲೆ ಅವನು ನೋಡೋದೇ ನಿಮ್ಮ 11ನೇ ಭಾವ, ಅದಾದಮೇಲೆ 12ನೇ ಭಾವ. ಕುಜ 5ರಲ್ಲಿ ಒಳ್ಳೆ ಪ್ರಾಪರ್ಟಿ ಕೊಡ್ತಾನೆ, 8ರಲ್ಲಿ ಶತ್ರುನಾಶ ಮಾಡೋದಿಲ್ಲ, 11ರಲ್ಲಿ ಲಾಭ ಬೇರೆ ಕೊಡ್ತಾನೆ, ಪ್ಲಸ್ 12 ಮೇಲೆ ವಿದೇಶಿ ಯೋಗನ ಕೊಡ್ತಾನೆ. ಆದರೆ 7 ಕ್ಯಾರೆಟ್ನು ಹವಳ ಹಾಕೋದು ಮರೆಯೋಂಗಿಲ್ಲ. ನಾನು ಹೇಳಿದ ಪೀರಿಯಡನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. 5/8/22ರಿಂದ 5/8/23ವರೆಗೂ ಏನಿದೆಯಲ್ಲ, ದಿಸ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಯು ಟು ಪಾರ್ಟಿಸಿಪೇಟ್ ಇನ್ ದ ಇಲೆಕ್ಷನ್. ಈ ಪೀರಿಯಡಲ್ಲಿ ಮಾತ್ರ. ಮತ್ತು ಚಂದ್ರನ ದಶೆಯಲ್ಲಿ ಏನಾದರೂ ಹೋದರೆ ಕಷ್ಟ. ನವಮಾಸದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಇದೆ. ಹಾಗಾಗಿ ನಾನು ಹೆಚ್ಚಿಗೆ ಇದರಲ್ಲಿ ಏನು ಮಾತಾಡೋಲ್ಲ. ನಿಮ್ಮ ದಾಂಪತ್ಯ ಭಾಳ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಒಂದು ಯೋಗ ಆದರೆ ಸಾಕು. ಎಲ್ಲಿ? ನವಮಾಸದಲ್ಲಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ಪುಷ್ಯರಾಗ ಹಾಕಿದರೆ ಈ ಗುರು ಇಲ್ಲಿ ಬರ್ತಾರೆ. ನಾಲ್ಕನೇ ಮನೆ ಶುಕ್ರ, 7ನೇ ಮನೆ ಶನಿ, 5ನೇ ಮನೆ ಸ್ವಾಮಿ. ಸೊ ದಯವಿಟ್ಟು ಪುಷ್ಯರಾಗನೂ ಹಾಕಿ ನೋಡಿ. 3 ವಸ್ತುಗಳನ್ನು ನೀವು ಪಡ್ಬೋದು. ಏನೇನು? ಸೂರ್ಯ ನೀಚಾಗಿದ್ದಾನೆ ಇಲ್ಲಿ, ಹಾಗಾಗಿ 7 ಕ್ಯಾರೆಟ್ಟು ಪುಷ್ಯರಾಗ, 7 ಕ್ಯಾರೆಟ್ಟು ಹವಳ, 7 ಕ್ಯಾರೆಟ್ಟು ಮಾಣಿಕ್ಯ. ಈ 3ನ್ನು ಧರಿಸ್ಕೊಂಡು ತಾವು ಯಾವ ಕಾರ್ಯಕ್ಕೆ ಇಳಿತಿದ್ದಾರೆ ಇಳೀರಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಸದ್ಯ ಈಗ ನಡೀತಾ ಇರೋದು ನಿಮಗೆ ಶುಕ್ರ ದಶೆ, ಶುಕ್ರ ಭುಕ್ತಿ ಆಗಸ್ಟ್ವರೆಗೆ. ಈ ಟೈಮ್ ಏನಿದೆಯಲ್ಲ, ದಿಸ್ ಇಸ್ ಅ ಪ್ಯೂರ್ಲಿ ಸೂಪರ್ ಟೈಮ್ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.